ನಮಸ್ಕಾರ ಎಲ್ರಿಗೂ. ನಾನು ಚಿಕ್ಕಮಗಳೂರು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯು ಕೆ ಬಗ್ಗೆ. ಇದಕ್ಕೆ ಮುಂಚೆ ಬಂದ್ಬಿಟ್ಟು ನಾನು ಸೀಸನಲ್ ವರ್ಕ್ ವೀಸಾ ಬಗ್ಗೆ ನ್ಯೂಜಿಲೆಂಡ್ ಬಗ್ಗೆ ಮಾಡಿದ್ದೆ. ಅದೇ ಥರ ಬಂದ್ಬಿಟ್ಟು ಈಗ ಯು ಕೆಲ್ಲೂ ಕೂಡ ಓಪನ್ ಆಗಿದೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಎಷ್ಟು ಕೋಟಾ ಓಪನ್ ಆಗಿದೆ 2025ಗೆ, ಮತ್ತು ಎಷ್ಟು ಫೀಸ್ ನೀವು ಕಟ್ಟಬೇಕು, ಮತ್ತು ಎಷ್ಟು ಫಂಡ್ಸ್ ಎಲ್ಲ ತೋರಿಸ್ಬೇಕು, ಮತ್ತು ಏನೆಲ್ಲ ತುಂಬ ಡಿಮ್ಯಾಂಡ್ ಜಾಬ್ಸ್ ಇದೆ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಾನು ನೋಡೋಣ, ಸರಿನಾ. ಅದಕ್ಕೆ ಮುಂಚೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೂ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸರಿನಾ. ಫಸ್ಟ್ ಬಂದ್ಬಿಟ್ಟು ಈ ಟೆಂಪ್ರವರಿ ವೀಸಾ ಅಂದರೆ ಇದು ಸೀಸನಲ್ ವೀಸಾ ಬಂದ್ಬಿಟ್ಟು ಟೆಂಪ್ರವರಿ ವೀಸಾ. ಇದು ಬಂದ್ಬಿಟ್ಟು ಓನ್ಲಿ 6 ಮಂತ್ನ 1 ಇಯರ್ ಮಾತ್ರ ವ್ಯಾಲಿಡ್ ಇರುತ್ತೆ. ಅದಾದಮೇಲೆ ಡಿಪೆಂಡ್ಸ್ ಸ್ಪಾನ್ಸರ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಎಕ್ಸ್ಟೆಂಡ್ ಮಾಡೋದಾಗಲಿ, ಇಲ್ಲ ನೀವು ಅಲ್ಲಿ ಬೇರೆ ಕಡೆ ಜಾಬ್ ಹಿಡ್ಕೊಂಡು ಹೋಗೋದಾಗಲಿ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಆ್ಯಕ್ಚುಲಿ ಗೌರ್ಮೆಂಟ್ ಅಲೋವ್ ಮಾಡಲ್ಲ ಅದು ಎಕ್ಸ್ಟೆಂಡ್ ಮಾಡಲಿಕ್ಕೆ. ಅದು ಡಿಪೆಂಡ್ ನಿಮಗೆ ಸ್ಪಾನ್ಸರ್ ಇಲ್ಲ ಬೇರೆ ಜಾಬ್ ಸಿಕ್ಕಿದ್ರೆ ನೀವು ಹೋಗ್ಬೋದು, ಸರಿನಾ. ಈ ವರ್ಷ 2025 ಕೋಟಾ ಬಂದ್ಬಿಟ್ಟು ನಿಮಗೆ 45,000 ಜಾಬ್ಸ್ ನಿಮಗೆ ಓಪನ್ ಆಗಿದೆ. ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾರಾದರೂ ಹೋಗಿ ಸೀಸನ್ ವರ್ಕ್ ವೀಸಾದಲ್ಲಿ ಓಕೆ ಒಂದು 6 ತಿಂಗಳು ವರ್ಷ ನಾನು ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ ನೀವು ಇದ್ರೆ ಖಂಡಿತ ನೀವು ಹೋಗಿ ಬರ್ಬೋದು. ಇಲ್ಲ ಅದರಲ್ಲೇ ಎಕ್ಸ್ಟೆಂಡ್ ಅಲ್ಲೇ PR ಗಿಯರ್ ಅಂದರೆ ನಿಮಗೆ ಡೌಟ್ ಇದ್ದರೆ ನೀವು ಖಂಡಿತ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ಸರಿನಾ. ನೆಕ್ಸ್ಟ್ ಬಂದ್ಬಿಟ್ಟು ಫೀಸ್ ಎಷ್ಟು ಅಂದರೆ ನೀವು 298 ಪೌಂಡ್ಸ್ ನೀವು ಕಟ್ಟಬೇಕಾಗುತ್ತೆ. ಆಲ್ಮೋಸ್ಟ್ 298 ಅಂದರೆ ನಿಮಗೆ 30,000 ರುಪೀಸ್ ಫೀಸ್ ಬರುತ್ತೆ. ಬೈ ಚಾನ್ಸ್ ಏನಾದರೂ ನಿಮಗೆ ಸ್ಪಾನ್ಸರ್ ಯಾರು ಇರ್ತಾರೆ ಅವರೇ ನಿಮಗೆ ಎಲ್ಲ ಸ್ಪಾನ್ಸರ್ಶಿಪ್ ಮಾಡ್ತೀವಿ ಅಂತ ಹೇಳಿದ್ರೆ ಕಟ್ಟೋಂಥ ಅವಶ್ಯಕತೆ ಇರಲ್ಲ. ಅವರೇ ಎಲ್ಲ ಪೇ ಮಾಡಿಬಿಟ್ಟು ನಿಮಗೆ ನೋಡ್ಕೊಳ್ತಾರೆ. ಅದಾದ್ಮೇಲೆ ಬಂದರೆ ಫಂಡ್ಸ್ ತೋರಿಸ್ಬೇಕು ನೀವು. ಫಂಡ್ಸ್ ಯಾವ ಥರ ಅಂದರೆ ನಿಮಗೆ 1270 ಪೌಂಡ್ಸ್ ತೋರಿಸ್ಬೇಕಂದ್ರೆ ಆಲ್ಮೋಸ್ಟ್ ನಿಮ್ಗೆ 1,30,000 ನೀವು ತೋರಿಸ್ಬೇಕು. ಅಲ್ಲಿ ಹೋದ್ಮೇಲೆ ನೀವು ಸ್ಟೇ ಮಾಡಲಿಕ್ಕೆಲ್ಲ ನಿಮಗೆಲ್ಲ ಅದು 6 ತಿಂಗಳಿಗೆಲ್ಲ ಅಮೌಂಟ್ ಇರುತ್ತಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಫಂಡ್ ನೀವು ಖಂಡಿತ ನೀವು ತೋರಿಸ್ಬೇಕಾಗುತ್ತೆ. ಅದಕ್ಕೆ ಆಲ್ಮೋಸ್ಟ್ ಸ್ಪಾನ್ಸರ್ಶಿಪ್ ಯಾರು ಹೆಲ್ಪ್ ಮಾಡಲ್ಲ ನಿಮಗೆ, ಸರಿನಾ. ಸ್ಯಾಲ್ರಿ ಬಂದುಬಿಟ್ಟು ಈಗ ಸ್ಯಾಲ್ರಿ ಬಂದ್ಬಿಟ್ಟು ಪರ್ ಅವರ್ ನಿಮಗೆ 12.21 ಪೌಂಡ್ಸ್ ನಿಮಗೆ ಕೊಡಲೇಬೇಕು. ಅದಕ್ಕಿಂತ ಕಮ್ಮಿ ಇದ್ದರೆ ನಿಮಗೆ ವೀಸಾ ರಿಜೆಕ್ಟ್ ಆಗುತ್ತೆ. ಅದೊಂದು ಮೈನ್ ನೋಡ್ಕೊಳ್ಳಿ. ನೀವೇನೇ ಅಪ್ಲೈ ಮಾಡಬೇಕಾದ್ರೂ ಈ 12.21 ಪೌಂಡ್ಸ್ ನಿಮಗೆ ಪರ್ ಅವರ್ ನಿಮಗೆ ಸ್ಯಾಲ್ರಿ ಅವ್ರು ಕೊಡೋಕ್ಕೆ ರೆಡಿ ಇದ್ದರೆ ಮಾತ್ರ ನಿಮಗೆ ವೀಸಾ ಅಪ್ರೂವ್ ಆಗುತ್ತೆ, ಇಲ್ಲಾಂದರೆ ವೀಸಾ ಅಪ್ರೂವಲ್ ಆಗಲ್ಲ. ಇದು ಮೈನ್ ನಿಮಗೆ ಮಿನಿಮಮ್ ಸ್ಯಾಲ್ರಿ ಬಂದುಬಿಟ್ಟು ಅದು ಗೌರ್ಮೆಂಟ್ ಅಪ್ರೂವ್ ಮಾಡೋದು. ಅದಕ್ಕೆ ಮೇಲೆ ಎಷ್ಟಿದ್ರೂ ಪರವಾಗಿಲ್ಲ, ಅದಕ್ಕಿಂತ ಕೆಳಗಿದ್ರೆ ವೀಸಾ ಅಪ್ರೂವ್ ಆಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಟೈಮ್, ವೀಸಾ ಪ್ರೋಸೆಸ್ ಟೈಮ್ ಎಷ್ಟು ಅಂದರೆ ನಿಮಗೆ 3 ವೀಕ್ಸ್ ಆಗುತ್ತೆ ನಿಮಗೆ. ಆಲ್ಮೋಸ್ಟ್ 3 ವೀಕ್ಸ್ ಅಂದರೆ ನಿಮಗೆ 1ರಿಂದ 1.5 ತಿಂಗಳೊಳಗೆ ನಿಮಗೆ ಬೇಗ ಅಪ್ರೂವಲ್ ಆಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕಾ ಇದ್ರೆ ನಿಮಗೆ, ಸರಿನಾ. ನೆಕ್ಸ್ಟ್ ಬಂದುಬಿಟ್ಟು ನೀವು ಯಾವ ಥರ ನೀವು ಈ ಸ್ಪಾನ್ಸರ್ಶಿಪ್ ಜಾಬ್ ಹುಡ್ಕೋದ್ರಿಂದ ನಾವು ಕೆಳಗಡೆ ನಿಮ್ಗೊಂದು ಲಿಂಕ್ ಕೊಡ್ತೀನಿ ಸ್ಪಾನ್ಸರ್ಶಿಪ್ ಲೀಸ್ಟಿಂದು. ಅದರಲ್ಲಿ ಒಂದು 5-6 ಕಂಪನಿ ಲೀಸ್ಟ್ ಇದೆ. ಅದ್ರಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಿ. ಅದು ಬಿಟ್ಟು ನೀವು ನಾರ್ಮಲಾಗಿ ನೀವು ಇಂಡೀಡು ಮತ್ತು ಲಿಂಕ್ಡ್ಇನ್ನಾಗೆಲ್ಲ ಕೂಡ ನೀವು ಸರ್ಚ್ ಮಾಡ್ಬೋದು. ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ಸ್ ಇದೆ ಈಗ ಸೀಸನ್ ವರ್ಕಿಗೆ. ಇದು ಅನ್ಸ್ಕಿಲ್ಡ್ ಆಗಿರೋದ್ರಿಂದ ತುಂಬ ಜನ ಜಾಸ್ತಿ ಅಪ್ಲೈ ಮಾಡಲ್ಲ. ನಿಮ್ಗೆ ಏನಾದ್ರು ಹೋಗಬೇಕು ಅಂತ ಇಷ್ಟ ಇದ್ದರೆ ನೀವು ಖಂಡಿತ ನೀವು ಟ್ರೈ ಮಾಡ್ಬೋದು, ಸರಿ. ಅದು ಲಿಂಕ್ ನಾನು ನಿಮ್ಮ ಕೆಳಗಡೆ ಕೊಡ್ತೀನಿ. ಮತ್ತು ಇದು ಸ್ಪಾನ್ಸರ್ಶಿಪ್ ಏನೇನಿದೆ ಸೀಸನಲ್ ವರ್ಕರ್ದು ಅದೊಂದು ಯು ಕೆದು ಬಂದ್ಬಿಟ್ಟು ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟ್ ಇದೆಯಲ್ಲ, ಅದನ್ನ ಕೆಳಗಡೆ ಲಿಂಕ್ ಕೊಡ್ತೀನಿ. ಅದ್ರಲ್ಲೋಗಿ ಫುಲ್ಲು ನೀವು ಡೀಟೇಲಾಗಿ ಎಲಿಜಿಬಲ್ ಏನಿದೆ ಓವರ್ ವ್ಯೂ ಎಲ್ಲ ನೀವು ಕ್ಲೀನಾಗಿ ರೀಡ್ ಮಾಡ್ಕೊಂಡು ಅದಾದಮೇಲೆ ನೀವು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ, ಸರಿನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನೆಲ್ಲ ಜಾಬ್ ತುಂಬ ಡಿಮ್ಯಾಂಡ್ಸ್ ಇದೆ ಅಂತ ಚೆಕ್ ಮಾಡೋಣ. ಇದು ಬಂದ್ಬಿಟ್ಟು ಫ್ರೂಟ್ ಪಿಕ್ಕಿಂಗು. ನಿಮ್ಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರಲಿ ಇಲ್ಲದೆ ಹೋಗಲಿ ನೀವು ಅಪ್ಲೈ ಮಾಡಿ ಜಸ್ಟು ಅಪ್ಲೈ ಖಂಡಿತ ನಿಮಗೆ ಅವರು ನಿಮಗೆ CV ಮತ್ತು ಕವರ್ ಲೆಟರ್ ಇಂಪ್ರೆಸ್ ಆಗಿದ್ರೆ ಖಂಡಿತ ನಿಮಗೆ ಜಾಬ್ ಕೊಡ್ತಾರೆ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತೇನಿಲ್ಲ. ನೆಕ್ಸ್ಟ್ ವೆಜಿಟೇಬಲ್ ಹಾರ್ವೆಸ್ಟಿಂಗ್, ಅದು ಕೂಡ ವೆಜಿಟೇಬಲ್ ಪಿಕ್ಕರ್ಸ್ ಅದು ಇದು ಕೆಲಸ ಇರುತ್ತಲ್ಲ ಅಗ್ರಿಕಲ್ಚರ್ ಥರ. ನೆಕ್ಸ್ಟ್ ಬಂದು ಫ್ಲವರ್ ಪಿಕ್ಕಿಂಗು. ಹೂವೆಲ್ಲ ಕೇಳ್ತಾರೆ, ಹೂವೆಲ್ಲ ಕೊಯ್ದು ಮಾರೋದೆಲ್ಲ ಇರುತ್ತಲ್ಲ. ಅದು ಕೂಡ ಫ್ಲವರ್ ಪಿಕ್ಕಿಂಗ್ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಅದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಅಗ್ರಿಕಲ್ಚರ್ ವರ್ಕರ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇರಲಿ ಬಿಡಿ ಖಂಡಿತ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಡೈರಿ ಫಾರ್ಮ್ಸ್, ಇದಕ್ಕೆ ಮುಂಚೆ ವಿಡಿಯೋದಲ್ಲಿ ಹೇಳಿದ್ರೆ ಅದೇ ಥರ ನೀವು ಹಸು ನೋಡ್ಕೊಳ್ಳೋದಾಗಲಿ, ಹಾಲು ಕರೆಯೋದು, ಹಸು ಮೇಂಟೈನ್ ಮಾಡೋದು, ಇದೆಲ್ಲ ಬಂದುಬಿಟ್ಟು ಫಾರ್ಮ್ ಇರುತ್ತಲ್ಲ, ಶೆಡ್ ಎಲ್ಲ ಮಾಡ್ತಾರಲ್ಲ ನಮ್ಮ ಕಡೆ ಎಲ್ಲ. ಆ ಥರ ಎಲ್ಲ ನೋಡ್ಕೊಳ್ಳೋದು ಎಲ್ಲ ಇರುತ್ತೆ. ಅದಾದಮೇಲೆ ಕ್ಲೀನರ್ಸ್, ಅದರಲ್ಲೆಲ್ಲ ಕ್ಲೀನರ್ಸ್ ಎಲ್ಲ ಕೆಲಸ ಮಾಡ್ತಾರಲ್ಲ ಅದು ಕೂಡ. ಇಷ್ಟು ಪೊಸಿಷನ್ ನೀವು ಎಲ್ಲ ಪೊಸಿಷನ್ಗೂ ಅಪ್ಲೈ ಮಾಡಿ. ಯಾಕೆಂದರೆ ಒಂದು ಪೊಸಿಷನ್ಗೆಲ್ಲ ಮಾಡೋಕ್ಕೋಗ್ಬಿಡಿ. ಯಾವ್ದು ಸಿಕ್ಕರೆ ಸೀಸನಲ್ ವರ್ಕ್ ಅಂದರೆ ನಿಮಗೆ ಶಾರ್ಟ್ ಟರ್ಮಿಗೆ 6 to 1 ಇಯರ್ ಮಾತ್ರ ವ್ಯಾಲಿಡ್ ಇರುತ್ತೆ. ಹಂಗಾಗಿ ನೀವು ಯಾವ ಪೊಸಿಷನ್ ಆದರೂ ಪರವಾಗಿಲ್ಲ ನೀವು ಅಪ್ಲೈ ಮಾಡಿ, ಸರಿನಾ. ಅದಕ್ಕಿಂತ ಮುಂಚೆ UK ಫಾರ್ಮೆಟ್ ಮಾತ್ರ CV ಕವರ್ ಲೆಟ್ರ್ ಮಾತ್ರ ರೆಡಿ ಮಾಡ್ಕೊಳ್ಳಿ. ಇಂಡಿಯನ್ ಫಾರ್ಮೆಟ್ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೋಸ್ಕರ CV ಬಂದ್ಬಿಟ್ಟು ನೀವು UK ಫಾರ್ಮೆಟಲ್ಲಿ ರೆಡಿ ಮಾಡಿ. ಅದಾದಮೇಲೆ ಅಪ್ಲೈ ಮಾಡಿ. ಕೆಳಗಡೆ ನಾನು ನಿಮಗೆ ಅದು ಹೇಳಿದ್ನಲ್ಲ ಒಂದು ಸ್ಪಾನ್ಸರ್ಶಿಪ್ದು ಲಿಂಕ್ ನಾನು ನಿಮಗೆ ಕೊಡ್ತೀನಿ. ಅದಲ್ಲದೆ ರೆಗ್ಯುಲರ್ ನೀವು ಏನು ಲಿಂಕ್ಡ್ಇನ್ ಆಗ್ಬೋದು, ಇಂಡೀಡ್ ಆಗ್ಬೋದು, ಅದರಲ್ಲೆಲ್ಲ ನೀವು ಟ್ರೈ ಮಾಡ್ಬೋದು, ಸರಿನಾ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಯಾರಾದರೂ ನೀವು ಹೋಗಬೇಕು ಅಂತ ಇದು UKಗೆ ಅಂದ್ಕೊಂಡಿದ್ರೆ ಖಂಡಿತ ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೂ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.